ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೋಮವತಿ ಅಮಾವಾಸ್ಯೆ ಕಳೆದ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಅವ್ರ ಜೀವನದಲ್ಲಿ ಆಗುವಂಥ ಆಗುಹೋಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಉದ್ಯೋಗ ವಿಚಾರವನ್ನು ನೋಡೋದಾದರೆ, ಯಾರ ಕೈ ಕೆಳಗೂ ಕೆಲಸ ಮಾಡದೆ ಸ್ವಂತ ಬಿಸ್ನೆಸ್ ಮಾಡಬೇಕು, ಸ್ವಂತವಾಗಿ ನಿಂತು ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ಸೋಮವತಿ ಅಮಾವಾಸ್ಯೆ ಕಳೆದ ನಂತರ ನಿಮಗೆ ಸಮಯ ಒದಗಿ ಬರುತ್ತೆ. ವೃಷಭ ರಾಶಿಯವರ ಮೂಲ ಸ್ವಭಾವವೇ ಅತ್ಯಂತ ತಾಳ್ಮೆ. ನೀವೇನಾದರೂ ಕೆಲಸ ಬಿಡಬೇಕು ಅಂದ್ಕೊಂಡಿದ್ರೆ ಅದರ ಮುಂದಿನ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಪ್ಲಾನ್ ಅನ್ನು ಮಾಡಿಕೊಂಡು ಬಿಡಬೇಕಾಗುತ್ತೆ. ಶುಕ್ರನ ಕೃಪೆಯಿಂದ ನೀವು ಯಾರಾದರೂ ಡಿಸೈನ್ ಆಗ್ಬೋದು, ಫ್ಯಾಷನ್ ಡಿಸೈನ್ ಆಗ್ಬೋದು, ಅಥವಾ ವೆಬ್ ಡಿಸೈನ್ ಕೆಲಸವನ್ನು ಮಾಡ್ತಿದ್ರೆ ಅವರಿಗೆ ಅತ್ಯಂತ ಶುಭ ಫಲಗಳು ದೊರೆಯಲಿದೆ. ಯಾರೆಲ್ಲ ಫೋಟೋಗ್ರಫಿ, ಸಿನಿಮಾ ಮತ್ತು ಮಾಡಲಿಂಗ್ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೋ ಶುಕ್ರ ದಶೆಯಿಂದ ನಿಮಗೆ ಶುಭ ಫಲಗಳು, ಜೊತೆಗೆ ಜನರ ಹೆಚ್ಚಿನ ಪ್ರಶಂಸೆಗೆ ನೀವು ಕಾರಣ ಆಗ್ತೀರಾ. ಯಾರೆಲ್ಲ ತರಕಾರಿ ವ್ಯಾಪಾರ ಮತ್ತು ಹೈನುಗಾರಿಕೆಯ ಒಂದು ವ್ಯಾಪಾರದಲ್ಲಿದ್ದೀರೋ ಅವರಿಗೆ ಈ ತಿಂಗಳು ಸ್ವಲ್ಪ ನಿಧಾನಗತಿಯಾದ ಒಂದು ಲಾಭವನ್ನು ನೀವು ಕಾಣ್ತೀರಾ. ಇನ್ನು ಬಿಸ್ನೆಸ್ ರಂಗದಲ್ಲಿ ಹೂಡಿಕೆ ಮಾಡಲು ಅಥವಾ ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಯಾರೆಲ್ಲ ಬಟ್ಟೆ, ಚಿನ್ನಾಭರಣ ಮತ್ತು ಹೋಟೆಲ್ ಉದ್ಯಮದಲ್ಲಿರುವ ವ್ಯಕ್ತಿಗಳಿಗೆ ಗ್ರಾಹಕರ ಸಂಖ್ಯೆ ಈ ತಿಂಗಳು ಹೆಚ್ಚಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ. ಹಳೆಯ ಸಾಲ ಹತ್ತಿರುವಂಥ ಲಕ್ಷಣಗಳು ಹೆಚ್ಚಾಗಿದೆ. ಆದರೆ ಗಮನವಿರಲಿ, ಐಷಾರಾಮಿ ವಸ್ತುಗಳ ಮೇಲೆ ಮೋಹ ಹೆಚ್ಚಾಗಿ ದುಡ್ಡು ನೀರಿನಂತೆ ಸುರಿಯುವಂಥ ಒಂದು ವಿಚಾರ ಹೆಚ್ಚಾಗ್ಬೋದು. ತಾಳ್ಮೆಯಿಂದ ಖರ್ಚು ಮಾಡೋಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡೋದು ತುಂಬ ಅಗತ್ಯವಾಗಿದೆ. ಇನ್ನು ಕುಟುಂಬ ವಿಚಾರದಲ್ಲಿ ತಂದೆ ತಾಯಿಯ ಬೆಂಬಲ ಸದಾ ನಿಮ್ಮ ಮೇಲೆ ಇರುತ್ತೆ. ಆದರೆ ಒಂದು ಸೂಕ್ತ ಕಿವಿ ಮಾತು, ನಿಮ್ಮ ಹಠಮಾರಿ ಸ್ವಭಾವದಿಂದ ಮನೆಯವರ ಮಾತಿಗೆ, ಮನೆಯವರ ಮನಸ್ಸಿಗೆ ಬೇಸರವನ್ನು ಮಾಡಬೇಡಿ. ಜೀವನದಲ್ಲಿ ಹೊಂದಾಣಿಕೆ ಇರಲಿ. ಇನ್ನು ಪ್ರೇಮ ಜೀವನದ ವಿಚಾರಣೆಯಲ್ಲಿ ನೋಡೋದಾದರೆ, ಇಷ್ಟು ದಿನ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗಿ ನಿಮ್ಮ ಪ್ರೀತಿ, ನಿಮ್ಮ ಬಾಂಧವ್ಯ ಗಟ್ಟಿಯಾಗುತ್ತೆ. ಯಾರೆಲ್ಲ ಒಂಟಿತನವನ್ನು ಅನುಭವಿಸಿರೋ, ಒಂಟಿತನ ಕಾಡ್ತಾ ಇದ್ದು ನಿಮಗೆ, ಈ ಒಂದು ತಿಂಗಳಲ್ಲಿ ಒಂದು ಹೊಸ ಪ್ರೀತಿ, ಹೊಸ ವ್ಯಕ್ತಿಯ ಒಂದು ಪ್ರೀತಿ ನಿಮಗೆ ಸಿಗುತ್ತೆ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ, ಈ ಒಂದು ರಾಶಿಯವರಿಗೆ ಗಂಟಲಿನ ನೋವು, ಕೆಮ್ಮು ಮತ್ತು ತಲೆಯ ಎಡಭಾಗದಲ್ಲಿ ನೋವು ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಗ್ರಹಚಾರಗಳು ಏನೇ ಇರಲಿ, ನಮ್ಮ ಸತ್ಕರ್ಮಗಳು ನಮ್ಮನ್ನು ಕಾಪಾಡ್ಕೊಂಡು ಬರುತ್ತೆ. ಈ ಒಂದು ಸೋಮವತಿ ಅಮಾವಾಸ್ಯೆ ನಂತರ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಅಥವಾ ಮನೆಯಲ್ಲಿ ಮಹಾಲಕ್ಷ್ಮಿಯ ಫೋಟೋ ಇದ್ದರೆ ಅದರ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ದಾರಿಯಲ್ಲಿ ಸಿಗ್ತಕ್ಕಂಥ ಬಡ ಮಹಿಳೆಯರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಉಡುಗೊರೆಯಾಗಿ ನೀಡಿ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಹೇಳೋದಾದರೆ, ನಿಮ್ಮ ತಾಳ್ಮೆ ನಿಮ್ಮ ಶಕ್ತಿ, ನಿಮ್ಮ ಹಠವೇ ನಿಮಗೆ ಶತ್ರು. ಈ ಹಠವನ್ನು ಬಿಟ್ಟು ಪ್ರೀತಿಯಿಂದ ಮುನ್ನಡೆಯಬೇಕಾಗತ್ತೆ. ಜೂನ್ 15ರ ಅಮಾವಾಸ್ಯೆ ನಂತರ ಗೆಲುವು ನಿಮ್ಮದೇ. ಒಟ್ಟಾರೆಯಾಗಿ ಇದಾಗಿತ್ತು ವೃಷಭ ರಾಶಿಯವರ ಸೋಮವತಿ ನಂತರ ಸಂಪೂರ್ಣ ಭವಿಷ್ಯ. ನಿಮ್ಮದು ಕೂಡ ವೃಷಭ ರಾಶಿ ಆಗಿದ್ದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಜೊತೆ ಇರತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಮಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.